ಮೋದಿಜಿಯವರು ಬಂದರು, ರ್ಯಾಲಿಗಳಾಯಿತು, ಎಲ್ಲ ಪಕ್ಷದವರು ಭಾಳ ಅದ್ಧೂರಿಯಾಗಿ ಪ್ರಚಾರ ಮಾಡಿ, ಆದರೆ ಅದರದ್ದು ಫಲಿತಾಂಶ ಮಾತ್ರ ಭಾಳ ಕೆಟ್ಟಾಗಿತ್ತು ಅಂತ. ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಮತದಾರರೇ ಸುಪ್ರೀಂ ಅಂತ, ಪ್ರತಿಯೊಬ್ಬ ಮತದಾರನ ಕೈಲಿ ಆ ಶಕ್ತಿ ಇದೆ ಅಂತ ನನಗೆ ಅರಿವಾಯ್ತು. ದೊಡ್ಡ ದೊಡ್ಡ ಮೆರವಣಿಗೆಗಳು, ಬಹಿರಂಗ ಸಭೆಗಳು ಯಾವುದೂ ಇಲ್ಲದೇ ಸರಳವಾಗಿ ಚುನಾವಣೆ ಮಾಡಬೇಕು. ದೇವೇಗೌಡರಲ್ಲಿ ಒಂದು ಆದರ್ಶ ಏನ್ ತಗೊಂಡೆ ಅಂತಂದ್ರೆ ಹುಟ್ಟು ಹೋರಾಟಗಳ, ನಾ ಕಾವುಂಗ ನಾ ಕಾನೆದುಂಗ ಅಂತ ಏನ್ ಅವ್ರ ಸ್ಲೋಗನ್ ಇದೆ, ಒಬ್ಬ ಸಾಮಾನ್ಯ ಪ್ರಜೆಗೆ ಅಧಿಕಾರ ಸಿಗಬೇಕು, ಆದರ್ಶ ಸಂಸದ ಅನ್ನೋ ಒಂದು ಘೋಷವಾಕ್ಯದಡಿ ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅವ್ರ ಅಜೆಂಡಾ ಏನು, ಅವ್ರ ಉದ್ದೇಶಗಳೇನು, ಅವರು ಈ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಅವರ ಆಲೋಚನೆಗಳೇನು, ಇದೆಲ್ಲವನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಪ್ರಿಂಟ್ ಮೀಡಿಯಾ ಮುಖಾಂತರ ಅವರು ಹೇಳ್ತಾ ಹೋದ್ರೆ, ನನಗೆ ಮೊದಲು ಅಭಿವೃದ್ಧಿ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳಿಕೆಯನ್ನು ನಾನೆಲ್ಲ ಓದಿದ್ದೀನಿ. ಅದರಲ್ಲಿ ಈ ರೀತಿ ಇತ್ತು, ನಮ್ಮ ಭಾರತದಲ್ಲಿ ಸಾಮಾಜಿಕ ಸುಧಾರಣೆಯ ತರೋ ಮಟ್ಟದಲ್ಲಿ ಯಾರಾದರೂ ಒಂದು ಹೆಜ್ಜೆ ಇಟ್ಟರೆ ಎಲ್ಲ ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ಎಲ್ಲರೂ ಬಹಳ ಬೇಗ ದೂರ ಹೊರಟೋಗ್ಬಿಡ್ತಾರೆ. ಯಾವುದೇ ರಾಜಕಾರಣಿ ಮನೆ ಹತ್ರಕ್ಕೆ ಮತದಾರ ಹೋಗ್ಬಾರ್ದು, ಮತದಾರರ ಹತ್ರ ರಾಜಕಾರಣಿ ಎದ್ದ ಮೇಲೂ ಹೋಗ್ಬೇಕು ಅನ್ನೋದು. ನಮಸ್ಕಾರ, ನನ್ನ ಹೆಸರು BN ಸುರೇಶ್ ಗೌಡ ಅಂತ. ನಮ್ಮ ಊರು ಜೆ ಬ್ಯಾಡ್ರಹಳ್ಳಿ, ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು. ನಂದು ಹಿನ್ನೆಲೆ ಏನಂತ ಅಂದರೆ, ನಂದು ಪೇಂಟಿಂಗ್ ಸಂಬಂಧಪಟ್ಟಿದ್ದ ವ್ಯಾಪಾರ ಮತ್ತು ಅದರದ್ದು ಕಾಂಟ್ರಾಕ್ಟ್ ಆ ಥರದಲ್ಲಿ ಭಾಳ ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಸಣ್ಣ ರೈತನ ಮಗ. ನಾನಿವಾಗ ಚುನಾವಣೆಗೆ ನಿಂತಿರೋ ವಿಚಾರ ಆದರ್ಶ ಸಂಸದ ಅನ್ನೋ ಹೆಸರು ಘೋಷವಾಕ್ಯದಡಿ. ಆದರ್ಶ ಸಂಸದ ಎಂಬ ಆಶಯ ಹೊಂದಿರುವ ನಿಮ್ಮ ಹಿನ್ನೆಲೆ ಏನು? ನಾವು ಭಾಳ ವರ್ಷಗಳಿಂದ ನಮ್ಮದೇ ಒಂದು ಟೀಮು, ರಾಷ್ಟ್ರ ರಕ್ಷಣಾ ಸೇನೆ ಎಂಬ ಒಂದು ಸಂಘಟನೆಯಿಂದ ಕೆಲವು ಸಾಮಾಜಿಕ ಕಾರ್ಯಗಳು, ರಾಷ್ಟ್ರೀಯತೆಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆ, ಈ ಥರದ್ದೆಲ್ಲನೂ ಒಂದು 4-5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಮುಖಾಂತರ ನಮ್ಮ ಹಾಸನ ಜಿಲ್ಲೆ ಎಲ್ಲ ಕಡೆನೂ ನಮ್ಮ ಕಾರ್ಯಕರ್ತರಿದ್ದಾರೆ, ಅಂದರೆ ಸಂಘಟನೆಯ ಕಾರ್ಯಕರ್ತರಿದ್ದಾರೆ. ಆ ದೃಷ್ಟಿಯಿಂದ ನಮಗೆ ಸುಲಭ ಆಯಿತು ಚುನಾವಣೆ ನಿಲ್ಲಕ್ಕೆ. ಚುನಾವಣೆ ಸ್ಪರ್ಧೆ ಮಾಡಲು ನಿಮ್ಮ ಕಾರಣ ಏನು, ಮುಖ್ಯ ಕಾರಣ ಏನು? ಅದೇನಾಯಿತು ಅಂತಂದರೆ, ಲಾಸ್ಟು ವಿಧಾನಸಭೆ ಚುನಾವಣೆಯಲ್ಲಿ ಭಾಳ ಅಬ್ಬರವಾಗಿ BJP ಅಧಿಕಾರದಲ್ಲಿತ್ತು. ಆದ ನಂತರ ಮೋದಿಜಿಯವರು ಬಂದರು, ರ್ಯಾಲಿಗಳಾಯಿತು, ಎಲ್ಲ ಪಕ್ಷದವರು ಭಾಳ ಅದ್ಧೂರಿಯಾಗಿ ಪ್ರಚಾರ ಮಾಡಿ, ಆದರೆ ಅದರದ್ದು ಫಲಿತಾಂಶ ಮಾತ್ರ ಭಾಳ ಕೆಟ್ಟಾಗಿತ್ತು. ಅಂತಂದರೆ ಆಡಳಿತ ಪಕ್ಷಕ್ಕೆ ಭಾಳ ಕಮ್ಮಿ ಸೀಟ್ಸ್ಗಳು ಬಂದು. ಆಗ ನನಗೊಂದು ಆಲೋಚನೆ ಹೊಡೀತು, ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಮತದಾರರೇ ಸುಪ್ರೀಂ ಅಂತ. ಅಂದರೆ ಮತದಾರ ಏನು ಬಯಸ್ತಾನೆ, ಅವನಿಗೇನು ಅನಿಸುತ್ತೆ ಅದನ್ನು ತೀರ್ಮಾನನ ಆದಷ್ಟು ಬೇಗ ಕೊಡ್ತಾನೆ ಅಂತ ಹೇಳಿ, ಆಗ ನಾನೊಂದು ಯೋಚನೆ ಏನಾಗ್ತೆ ಅಂತ ಅಂದರೆ, ಯಾವುದೇ ಹಣಬಲ, ಜನಬಲ, ಅಧಿಕಾರದ ಬಲ, ಪಕ್ಷದ ಬಲ ಯಾವುದೂ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅಂದರೆ ಒಬ್ಬ ಪ್ರಾಮಾಣಿಕ ಈ ಚುನಾವಣೆಗೆ ನಿಲ್ಲಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ ಒಂದು ಯೋಚನೆ ಬಂದಾಗ ಸಾಧ್ಯ ಇದೆ ಅನ್ನಿಸ್ತು. ಏನಕ್ಕೆ ಅಂತಂದರೆ, ಒಂದು ಅಧಿಕಾರದಲ್ಲಿರೋ ಪಕ್ಷನ ಭಾಳ ಕಮ್ಮಿ ಸೀಟ್ ಬರೋ ರೀತಿಯಲ್ಲಿ ಜನ ಬದಲಾಯಿಸಿದ್ರು ಅಂತಂದರೆ ಪ್ರತಿಯೊಬ್ಬ ಮತದಾರನ ಕೈಲಿ ಆ ಶಕ್ತಿ ಇದೆ ಅಂತ ನನಗೆ ಅರಿವಾಯಿತು. ಆಗ ಒಂದು ಅಜೆಂಡಾ ಏನು ಇಟ್ಕೊಂಡೆ ಅಂತಂದರೆ, ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹಣಬಲ ಇಲ್ಲದೇ ನೇರವಾಗಿ ಪ್ರತಿಯೊಬ್ಬ ಮತದಾರರನ್ನ ಭೇಟಿ ಮಾಡಿ, ಯಾವುದೇ ಹಣದ ಹೆಂಡದ ಬೇರೆ ಯಾವುದೇ ಆಮಿಷಗಳನ್ನು ತೋರಿಸ್ತಾನೆ ಪ್ರಾಮಾಣಿಕ ಮತದಾರನ ಹತ್ರ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯಾಗಿ ಮತ ಕೇಳಬೇಕು. ಯಾವುದೇ ಅದ್ದೂರಿ ಇಲ್ಲದೇ ಜನನ ಸೇರಿಸಿ ದೊಡ್ಡ ದೊಡ್ಡ ಮೆರವಣಿಗೆಗಳು, ಬಹಿರಂಗ ಸಭೆಗಳು ಯಾವುದೂ ಇಲ್ಲದೇ ಸರಳವಾಗಿ ಚುನಾವಣೆ ಮಾಡಬೇಕು, ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕೆ ನಾನೊಂದು ಹೊಸ ಹೆಜ್ಜೆ ಇಡಬೇಕು ಅಂತೇಳಿ ಆರಂಭ ಮಾಡಿದೆ. ಆದರ್ಶ ಸಂಸದ ಅಂದರೆ ಏನು? ನೋಡಿ, ಅದನ್ನೇ ಹೇಳ್ತಾ ಇದ್ದೀನಿ. ಆದರ್ಶ ಸಂಸದ ಅಂತ ಅಂದರೆ, ನಾವು ಒಂದಷ್ಟು ರಾಜಕೀಯ ವ್ಯಕ್ತಿಗಳ ರಾಜಕೀಯ ಸಿದ್ಧಾಂತಗಳನ್ನು ನಾನು ಚೂಸ್ ಮಾಡ್ಕೊಂಡೆ. ಏನಕ್ಕೆ, ಈಗ ನಾನು ನೇರವಾಗಿ ಹೋದ ನಂದು ಸಂಘಟನೆ ಮುಖಾಂತರ ಹೋದರೆ ಒಂದಷ್ಟು ಪಾಪ್ಯುಲಾರಿಟಿ ಕಮ್ಮಿ ಇರುತ್ತೆ. ಆದ್ದರಿಂದ ಈ ದೇಶದಲ್ಲಿ ಯಾರು 4 ಜನ, ಅಂದರೆ ನಮ್ಮ ಹಾಸನ ಜಿಲ್ಲೆಯಿಂದ ದೇವೇಗೌಡರಲ್ಲಿ ಒಂದು ಆದರ್ಶ ಏನು ತಗೊಂಡೆ ಅಂತಂದರೆ, ಹುಟ್ಟು ಹೋರಾಟಗಳ, ಅಂದರೆ ಅವರು ಆರಂಭದಿಂದ ಇವತ್ತುವರೆಗೆ ಏನು ಹೋರಾಟ ಮಾಡ್ತಿದ್ದಾರೆ ಆ ಹುಟ್ಟು ಹೋರಾಟಗಾರ. ಮತ್ತು ಈ ನರೇಂದ್ರ ಮೋದಿಯವರ ನಾ ಕಾವುಂಗ ನಾ ಕಾನೆದುಂಗ ಅಂತ ಏನು ಅವ್ರ ಸ್ಲೋಗನ್ ಇದೆ, ಅದರಲ್ಲಿ ನಾವು ತಿನ್ನೋಕ್ಕೂ ಕೊಡಲ್ಲ, ನಾನು ತಿನ್ನೋದು ಇಲ್ಲ ಅನ್ನೋ ಒಂದು ಆದರ್ಶನ ತಗೊಂಡು, ಮತ್ತು ಯೋಗಿಜಿಯವರ ಖಡಕ್ ಆಡಳಿತ, ಅಂದರೆ ಒಂದು ರಾಜ್ಯದಲ್ಲಿ ಹೆಂಗೆ ಆಡಳಿತ ಕೊಡಬೇಕು ಅಂತ, ಮತ್ತು ಹಿಂದುತ್ವ. ನಮ್ಮ ಉಪೇಂದ್ರ ಅವರು ಏನು ಹೇಳಿದರು, ಒಬ್ಬ ಸಾಮಾನ್ಯ ಪ್ರಜೆಗೆ ಅಧಿಕಾರ ಸಿಗಬೇಕು ಜನರಲ್ ಆಗಿ, ಮತ್ತು
ಭಾಳ ಸಿಂಪಲ್ ಆಗಿ ಸೋಷಿಯಲ್ ಮೀಡಿಯಾ ಏನಿದೆ, ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಚುನಾವಣೆ ನಡೆಸಬೇಕು ಅಂತೇಳಿ ಆ 4 ಜನರ ಆದರ್ಶಗಳನ್ನು ಇಟ್ಕೊಂಡು ಆದರ್ಶ ಸಂಸದ ಅನ್ನೋ ಒಂದು ಘೋಷವಾಕ್ಯದಡಿ ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿದೆ. ಸರಳವಾಗಿ ಚುನಾವಣೆ ಮಾಡಲು ಈ ದಿನಗಳಲ್ಲಿ ಸಾಧ್ಯ ಆಗುತ್ತಾ? ಸರ್, ಆಗತ್ತೆ. ಏನಕ್ಕೆ ಅಂತಂದರೆ ನೋಡಿ, ಇದು ನಾನು ಭಾಳ ಒಂದು 25 ವರ್ಷ ಮುಂಚೆ ಚುನಾವಣೆ ನೋಡಬೇಕಾದ್ರೆ ಚುನಾವಣೆ ಆರಂಭದಿಂದ ಕೊನೆ ದಿನ ತನಕ ಬೀದಿನಲ್ಲಿ ಬಾವುಟಗಳು, ತೋರಣಗಳು ಮತ್ತು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಇದೆಲ್ಲನೂ ಉಳ್ಳವರು ಹಾಕಿಸ್ತಿದ್ರು. ಅಂದರೆ ಯಾರಿಗೆ ಹಣ ಜಾಸ್ತಿ ಇರುತ್ತೋ ಅವರು ತಮ್ಮನ್ನ ಪ್ರಚಾರಕ್ಕೆ ಇದನ್ನು ಉಪಯೋಗಿಸ್ಕೊತಾ ಇದ್ರು. ಆದರೆ ಚುನಾವಣಾ ಆಯೋಗ ಒಂದಷ್ಟು ಏನು ಕಂಡೀಷನ್ ಮಾಡ್ತು ಒಂದು 10-15 ವರ್ಷದಿಂದ, ಈಗ ನೋಡಿ ಎಲ್ಲರೂ ಸರಿಸಮಾನರು. ಇಲ್ಲಿ ನಾನು ಸಹಿತ ಒಂದು 15 ಜನ ಅಭ್ಯರ್ಥಿ ಇದ್ದರೆ ಅಭ್ಯರ್ಥಿಗಳು ಎಲ್ಲರೂ ಒಂದೇ ಲೆಕ್ಕ ಇವಾಗ. ಆದ್ದರಿಂದ ಈ ಏನು ಒಂದು ಸಣ್ಣ ಬದಲಾವಣೆ ಆಗಿದೆ, ಇದೇ ಬದಲಾವಣೆ ಚುನಾವಣಾ ಆಯೋಗ ಇನ್ನೊಂದಷ್ಟು ಮುಂದೆ ತಂದರೆ ಅದು ಆಗುತ್ತೆ ಅಂತ. ಯಾವ ರೀತಿ ಹೇಳ್ತಿದ್ದೀನಿ ಅಂತಂದರೆ, ಚುನಾವಣಾ ಆಯೋಗದ ಒಂದಷ್ಟು ಬದಲಾವಣೆಯಿಂದ ಅಂದರೆ ಯಾವುದೇ ಒಬ್ಬ ಅಭ್ಯರ್ಥಿ ಅವರು ಒಂದು ಕ್ಷೇತ್ರದಲ್ಲಿ 10 ಜನ 50 ಜನ ಇರಲಿ, ಅವರಿಗೆ 1 ತಿಂಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಅವಕಾಶ ಕೊಡಬೇಕು. ಏನು ಅವರ ಅಜೆಂಡಾ ಏನು, ಅವ್ರ ಉದ್ದೇಶಗಳೇನು, ಅವರು ಈ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಅವರ ಆಲೋಚನೆಗಳೇನು, ಇದೆಲ್ಲವನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಪ್ರಿಂಟ್ ಮೀಡಿಯಾ ಮುಖಾಂತರ ಅವರು ಹೇಳ್ತಾ ಹೋದರೆ ಚುನಾವಣೆ ಪ್ರಕ್ರಿಯೆ ಕೇವಲ 10 ದಿನದಲ್ಲಿ ಮುಗಿಬೇಕು. ಅಂತಂದರೆ ನಾಮಿನೇಷನ್ನಿಂದ ಚುನಾವಣೆಗೆ ಕೇವಲ 10 ದಿನದಲ್ಲಿ ಮುಗಿಸಿದ್ರೆ ಈ ಅಬ್ಬರ ಆಡಂಬರ, ಈ ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಆಗುತ್ತೆ, ಸರಳ ವ್ಯಕ್ತಿನೂ ನಿಲ್ಬೋದು ಚುನಾವಣೆಗೆ ಅನ್ನೋದು ನನ್ನ ಯೋಚನೆ. ಸುರೇಶ್ ಗೌಡ ಅವರಿಗೆ ಚುನಾವಣಾ ಅನುಭವ ಇದೆಯಾ? ಚುನಾವಣಾ ಅಂತಂದರೆ ನಾನು ಯಾವುದೇ ಬೇರೆ ಬೇರೆ ಚುನಾವಣೆಗಳಲ್ಲಿ ಮತದಾನದ ಬಿಟ್ಟರೆ ಬೇರೆ ಉಪಯೋಗಿಸ್ತಿರಲ್ಲ. ಬಟ್ ನಮ್ಮ ಕೇರ್ಪೇಟೆನಲ್ಲಿ ನಮ್ಮ ಭಾವ ಇದ್ದಾರೆ, ನಾರಾಯಣಗೌಡರು ಅಂತ, ಅವರು 2 ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ. ಅಂದರೆ ನಂದೇನು ಅಂತಂದರೆ ಅವ್ರ ಜೊತೆ ಹೋಗೋದು ಬರೋದು, ಅವ್ರು ಯಾವ ರೀತಿ ಪ್ರಕ್ರಿಯೆ ಮಾಡ್ತಾರೆ ಅಂತ, ಅದು ಬೇರೆ ವಿಚಾರ ಬಿಡಿ. ಅಲ್ಲಿ ಅವರು ಹಣ ಇತ್ತು, ಜಾಸ್ತಿ ಜನ ಕರ್ಕೊಂಡು ಹೋಗ್ತಿದ್ರು, ಮಾಡ್ತಿದ್ರು. ಆದರೆ ಯಾವ ರೀತಿ ಚುನಾವಣೆನ ನಡೆಸ್ತಾರೆ ಅನ್ನೋದು ಒಂದು ಸಣ್ಣ ಅನುಭವ ಅದ್ರ ಮುಖಾಂತರ ನನಗಾಯ್ತು. ಸುರೇಶ್ ಗೌಡ ಅವರಿಗೆ ಹಿಂದುತ್ವ ಮುಖ್ಯನಾ ಅಥವಾ ಅಭಿವೃದ್ಧಿ ಮುಖ್ಯನಾ? ನನಗೆ ಮೊದಲು ಅಭಿವೃದ್ಧಿ ಮುಖ್ಯ, ದೇಶ ಮುಖ್ಯ, ಸಾಮಾಜಿಕ ನ್ಯಾಯ ಮುಖ್ಯ. ಆದರೆ ನನ್ನ ಮೊದಲನೇ ಇದರಲ್ಲೇ ಇದೆ, ಒಬ್ಬ ಸರಳ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಂದರೆ ಅಲ್ಲಿ ಸಮಾನತೆ ಬರಬೇಕು ಅನ್ನೋದೇ ಮುಖ್ಯ. ರಾಜಕೀಯ ಪಕ್ಷಗಳಿಗೆ ಸುರೇಶ್ ಗೌಡ ಅವರು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತಾರೆ? ಅದನ್ನು ಹೇಳ್ತಿರೋದು. ನಾನು ಈಗ ಯಾವುದೇ ಪಕ್ಷ ಇರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನೊಂದಿರಲಿ, ಈಗ ಮುಖ್ಯವಾಗಿ BJPನೇ ತಗೊಳ್ಳೋಣ. ಅವರಲ್ಲಿ ಒಂದಷ್ಟು ಸಿದ್ಧಾಂತಗಳಿದೆ, ಪ್ರಾಮಾಣಿಕತೆ ಇದೆ, ಭ್ರಷ್ಟಾಚಾರ ಇಲ್ಲ ಅಂತ ಏನು ಸ್ಲೋಗನ್ಗಳಿದ್ದಾವೆ, ಆ ರೀತಿಯ ಇದ್ದ ಮೇಲೆ, ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ನಾನು ತಿನ್ನಲ್ಲ, ಯಾರಿಗೂ ತಿನ್ನಕ್ಕೆ ಬಿಡಲ್ಲ ಅಂತ ಹೇಳಿದ್ಮೇಲೆ ಅವರಲ್ಲಿರೋ ಪಕ್ಷದ ಭಾಳಷ್ಟು ಅಭ್ಯರ್ಥಿಗಳು ಅಥವಾ ಶಾಸಕರು, ಸಂಸದರು ಅದನ್ನೇ ಪಾಲಿಸಬೇಕು. ಅದನ್ನು ಪಾಲಿಸೋ ರೀತಿ ನೀವು ನಡ್ಕೋಬೇಕು ಒಂದು. ಆಮೇಲೆ ನಿಮ್ಮ ಅಭ್ಯರ್ಥಿಗಳು ಒಳ್ಳೆ ಕೆಲಸ ಮಾಡಿ, ಕೆಲಸದ ಮುಖಾಂತರ ಓಟ್ ಕೇಳಿ, ಈ ರೀತಿ ಜನ ಸೇರಿಸಿ ದೊಡ್ಡ ನಾಮಿನೇಷನ್ಗೆ ಎಲ್ಲ ಪಕ್ಷ ಹೇಳ್ತಾರೆ, ನಾನು ನಾಮಿನೇಷನ್ಗೆ ಸಿಕ್ಕಾಪಟ್ಟೆ ಜನ ಸೇರಿಸೋದು, ಆಮೇಲೆ ದೊಡ್ಡ ಸಭೆಗಳು ಮಾಡೋದು, ಅದರ ಅವಶ್ಯಕತೆನೇ ಇಲ್ಲ. ಇವತ್ತಿನ ಕಾಲಕ್ಕೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಅಂದಮೇಲೆ ನಿಮ್ಮ ವಿಚಾರಗಳನ್ನು, ನೀವು ಮಾಡಿರೋ ಕೆಲಸಗಳನ್ನು ನೀವು ಸರಳವಾಗಿ ಯಾವುದಾದ್ರೂ ಮೀಡಿಯಾ ಮುಖಾಂತರ ಹೇಳಿ ಓಟ್ ಪಡೀರಿ. ಅವಾಗ ನಿಮ್ಮ ಸಮವಾಗಿ ಬೇರೆ ಒಬ್ಬ ಒಳ್ಳೆ ವ್ಯಕ್ತಿನೂ ಚುನಾವಣೆಗೆ ಸ್ಪರ್ಧಿಸ್ಬೋದು ಅನ್ನೋದು. ಆದರ್ಶ ಸಂಸದನ ಆಲೋಚನೆಗೆ ಜನ ಬೆಂಬಲ ಹೇಗಿದೆ ನೋಡಿ, ನಾನು ನಿಮಗೆ ಮೊದಲೇ ಹೇಳ್ದಂಗೆ ಮೇ 13 ರಿಸಲ್ಟ್ ಬಂತು. ಆಗ ನನಗೆ ಈ ಆಲೋಚನೆ ಉಳಿದಿತ್ತು ಮುಂಚೆನೇ ನಾನು ಹೇಳಿದ ರೀತಿಯಲ್ಲಿ. ಅಂದರೆ ಎಷ್ಟೇ ಹಣ ಅಧಿಕಾರ ಎಲ್ಲ ಇದ್ದರೂ ಜನರು ಯಾವುದೇ ಇಷ್ಟ ಆಗದಿರೋ ವ್ಯಕ್ತಿನ ಸೋಲಿಸ್ತಾರೆ ಅನ್ನೋದಾದ್ಮೇಲೆ, ಅದೇ ರೀತಿ ಮತದಾರರು ಒಬ್ಬ ಒಳ್ಳೆ ಆಲೋಚನೆ ಇರೋ ವ್ಯಕ್ತಿನೂ ಗೆಲ್ಲಿಸಬಲ್ಲರು ಅನ್ನೋ ಯೋಚನೆಯಿಂದ 8 ತಿಂಗಳು ಮುಂಚೆನೆ ಒಂದು ಪ್ರೆಸ್ ಮೀಟ್ ಮಾಡಿ ಇದೇ ರೀತಿ ನಾನು ಎಲ್ಲ ಹಳ್ಳಿಗೆಲ್ಲ ಹೋಗಿ ನಮ್ಮ ಒಂದಷ್ಟು ಮತದಾರರಿಗೆ, ಯುವಕರಿಗೆ, ಭಾಳಷ್ಟು ಹಳ್ಳಿಗಳಿಗೆ ನಮ್ಮ ವಿಚಾರಗಳನ್ನ ತಿಳಿಸ್ತಾ ಹೋದೆ. ಪ್ರತಿಯೊಬ್ಬರು ಅದಕ್ಕೆ 90% ಪಾಸಿಟಿವ್ ರಿಯಾಕ್ಷನ್ ಬಂದಿತ್ತು. ಆದರೆ ಏನಾಗಿದೆ, ಒಂದು ಹೊಸ ಆಲೋಚನೆಗಳು ಬಂದಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳಿಕೆಯನ್ನು ನಾನೆಲ್ಲ ಓದಿದ್ದೀನಿ. ಅದರಲ್ಲಿ ಈ ರೀತಿ ಇತ್ತು, ನಮ್ಮ ಭಾರತದಲ್ಲಿ ಸಾಮಾಜಿಕ ಸುಧಾರಣೆಯ ತರೋ ಮಟ್ಟದಲ್ಲಿ ಯಾರಾದರೂ ಒಂದು ಹೆಜ್ಜೆ ಇಟ್ಟರೆ ಎಲ್ಲ ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ಎಲ್ಲರೂ ಭಾಳ ಬೇಗ ದೂರ ಹೊರಟೋಗ್ಬಿಡ್ತಾರೆ. ಅದರಿಂದ ಇಂಥ ಹೊಸ ಹೆಜ್ಜೆ ಇಟ್ಟಾಗ ಮೊದಲೆಲ್ಲ ನನಗೆ ಭಾಳಷ್ಟು ಜನ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಿದ್ದವರು ಚುನಾವಣೆನ ಸೀರಿಯಸ್ ತಗೊಂಡ್ಮೇಲೆ, ಅಂತಂದರೆ ನಾನು ಏನು ಅವತ್ತು ಒಂದು ಸಿದ್ಧಾಂತ ಇಟ್ಕೊಂಡಿದ್ದೆ, ಅದೇ ಸಿದ್ಧಾಂತದ ಮೇಲೆ ನಾನು ನಾಮಿನೇಷನ್ ಮಾಡಿದ್ಮೇಲೆ ನಮ್ಮಲ್ಲಿ ಏನು ಪೇಜಲ್ಲಿ ಲೈಕ್ಸ್ ಬರ್ತಿತ್ತು ಅದೆಲ್ಲ ಕಮ್ಮಿ ಆಗಿದೆ. ಇದು ಆದರೆ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಏನು ಹೇಳ್ತಾರೆ,
ನಾವು ಗುರುತಿಸ್ಕೊಂಡ್ರೆ ಕಷ್ಟ ಆಗುತ್ತೆ, ನಿಮ್ಗೆ ನಾವು ಮತ ಕೊಡ್ತೀವಿ, ಈ ಥರದ್ದೆಲ್ಲ ನಡೆದಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಅದನ್ನು ಹೇಳ್ತಾ ಇರೋದು, ಚುನಾವಣೆ ಅನ್ನೋದು ಈ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಹಬ್ಬ. ಈ ಹಬ್ಬನ ಕೆಡಿಸ್ಬೇಡಿ. ಎಲ್ಲ ಶಾಂತಿ ಸಮಾಧಾನವಾಗಿ ಭಾಳ ಪ್ರೀತಿಯಿಂದ ನಿಮ್ಮ ವಿಚಾರಗಳನ್ನು ಅಷ್ಟೇ ಮತದಾರರಿಗೆ ತಿಳಿಸಿ. ಯಾರ ಬಗ್ಗೆನೂ ಇನ್ನೊಂದು ಪಕ್ಷದ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋದು, ಬೇರೆ ಅಭ್ಯರ್ಥಿ ಬಗ್ಗೆ ಕೆಟ್ಟದ್ದು ಮಾತಾಡೋದು ಮಾಡಿ ಈ ಸ್ವಾಸ್ಥ್ಯಗಳನ್ನ ಹಾಳು ಮಾಡಬೇಡಿ. ಹಳ್ಳಿಗಳಲ್ಲಿ ಮತದಾರರು ಎಲ್ಲ ಒಬ್ರಿಗೊಬ್ರು ಅಣ್ಣ ತಮ್ಮಂದಿರಿರ್ತಾರೆ. ಪಕ್ಷಕ್ಕೋಸ್ಕರ, ಪಕ್ಷದ ದೃಷ್ಟಿಯಿಂದ ಯಾವುದೇ ಕಾರ್ಯಕರ್ತರು ಒಡಕಾಗಬಾರ್ದು. ಚುನಾವಣೆ ಮುಗಿದ ನಂತರ ಎಲ್ಲ ಅಣ್ಣ ತಮ್ಮಂದಿರು ಇರಬೇಕು ಅಂತ ಅಂದರೆ ನಿಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೂ ಹೇಳಿ ಸರಳವಾಗಿ ಚುನಾವಣೆ ಮಾಡಿ ಅಂತ. ನಿಮ್ಮ ಕನಸಿನ ಆಸನ ಹೇಗಿರ್ಬೇಕು? ನಾನು ಭಾಳಷ್ಟು ಕನಸಲ್ಲಿ ಇಟ್ಕೊಂಡಿದ್ದೀನಿ. ಇಡೀ ನಗರದಲ್ಲಿ ನಮ್ದೇನಂದರೆ ಮೊದಲೇ ಟೂರಿಸಮ್, ಸಕಲೇಶ್ಪುರ ಟೂರಿಸಮ್ ಇದೆ, ಬೇಲೂರು ಇದೆ, ಮತ್ತು ನಮ್ಮ ಹಾಸ್ತ ನಗರದಲ್ಲಿ ಒಂದಷ್ಟು ಅಂದರೆ ಏನಂತಾರೆ ಅದನ್ನ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದಷ್ಟು ಇದು ಅದನ್ನೇನು ಹೇಳ್ತಾರೆ, ಕ್ರೈಮ್ ವಿಚಾರದಲ್ಲಿ ಸಣ್ಣ ಪುಟ್ಟವು ಈ ಥರದವೆಲ್ಲ ಒಂದೊಂದು ಸಲ ನಡೀತಾ ಇರುತ್ತೆ. ಆ ಥರದವೆಲ್ಲ ನಡೆಯೋದ ರೀತಿ ಸಾರ್ವಜನಿಕರಿಗೆ ಶಾಂತಿಯಿಂದ ಸುಖವಾಗಿ ಭಾಳ ಯಾವುದೇ ತೊಂದರೆ ಆಗದಂಗೆ ನಾನು ಚುನಾವಣೆಯಲ್ಲಿ ಗೆದ್ದರೆ ಏನು ಸಾಂವಿಧಾನಿಕವಾಗಿ ಒಬ್ಬ ಸಂಸದನಿಗೆ ಏನು ಬರುತ್ತೆ ಅನುದಾನ, ಅದನ್ನು ಸಂಪೂರ್ಣವಾಗಿ ಈ ಕ್ಷೇತ್ರಕ್ಕೆ ಅದನ್ನು ವಿನಿಯೋಗಿಸಿ ನಾವು ಅಷ್ಟನ್ನು ಸಂಪೂರ್ಣವಾಗಿ ಕೆಲಸ ಮಾಡ್ತೀನಿ ಅನ್ನೋ ಭರವಸೆನ ನಾನು ಕೊಡ್ತೀನಿ. ನಾನು ಬೇರೆ ಯಾವುದೇ ಪ್ರಣಾಳಿಕೆಗಳು, ಸುಳ್ಳು ಭರವಸೆಗಳನ್ನು ನೀಡಲ್ಲ. ಕೊನೆಯದಾಗಿ ಜನಗಳಲ್ಲಿ ನಿಮ್ಮ ಮನವಿ ಏನು? ನನ್ನ ಮನವಿ ಅಷ್ಟೇ, ಈ ದೇಶದಲ್ಲಿ ಇದುವರೆಗೂ ಚುನಾವಣೆಗಳು ನಡೆದಿರೋದೇ ಉಳ್ಳವರು ಅವರ ಪಕ್ಷದಿಂದ, ಅವರ ಹಣಬಲದಿಂದ, ಜನಬಲದಿಂದ, ಜಾತಿ ಬಲದಿಂದ ಗೆದ್ದಿರೋದೇ ಹೆಚ್ಚಾಗಿರೋದ್ರಿಂದ ಈ ಹಾಸನ ಜಿಲ್ಲೆ ಒಂದು ವಿಶಿಷ್ಟವಾದ ಕ್ಷೇತ್ರ ಆಗಿರೋದ್ರಿಂದ, ಈ ಕ್ಷೇತ್ರ ಒಬ್ಬ ಪ್ರಧಾನಿನೂ ಕೊಟ್ಟಿರೋದ್ರಿಂದ, ನೀವು ಇಡೀ ದೇಶದಲ್ಲಿ ಈ ಕ್ಷೇತ್ರ ತಿರುಗಿ ನೋಡಬೇಕು ಅಂತ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಒಳ್ಳೆ ವಿಚಾರ ಇಟ್ಕೊಂಡಿರೋ ವ್ಯಕ್ತಿಗೆ ನೀವೇನಾದರೂ ಗೆಲ್ಲಿಸಿ ಕಳಿಸಿದ್ರೆ ಇಡೀ ದೇಶದಲ್ಲಿ ಒಂದು ಮಾದರಿ ಆಗುತ್ತೆ. ಮುಂದೆ ಅಂದರೆ ಇವತ್ತು ನಮ್ಮ ಕನಸು ಇವತ್ತು ಆಗದೇ ಇರ್ಬೋದು, ಒಟ್ಟು 10-15 ವರ್ಷದಲ್ಲಿ ಈ ಮಾತು ಸತ್ಯ ಆಗುತ್ತೆ. ಸಾಮಾನ್ಯವಾದ ವ್ಯಕ್ತಿ ಯಾವುದೇ ಆಮಿಷಗಳನ್ನು ಕೊಡದೇ, ತೋರ್ದನೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತದಾರರು ಮತ ಕೊಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿನ ಗೆದ್ದು ಕೆಲಸಿದ್ರೆ ಅವರಿಂದ ಅವ್ರ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿಸ್ಕೋಬೋದು. ಮತ್ತು ಯಾವುದೇ ರಾಜಕಾರಣಿ ಮನೆ ಹತ್ರಕ್ಕೆ ಮತದಾರ ಹೋಗಬಾರ್ದು, ಮತದಾರರ ಹತ್ರ ರಾಜಕಾರಣಿ ಗೆದ್ದ ಮೇಲೂ ಹೋಗ್ಬೇಕು ಅನ್ನೋದು ನನ್ನ ವಿಚಾರ. ಧನ್ಯವಾದಗಳು. ನಮಸ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.